ಜಾತಿವಾದಿ ಪಕ್ಷಕ್ಕೆ ಆರ್ಎಸ್ಎಸ್ನ ಜಾತಿವಾದಿ ಮನಸ್ಥಿತಿಗೆ ಆರ್ಎಸ್ಎಸ್ನ ಜಾತಿವಾದಿ ಮನಸ್ಥಿತಿಗೆ ಜಾತಿವಾದಿ ಪ್ರಧಾನಮಂತ್ರಿಗೆ ಆರ್ಎಸ್ಎಸ್ ಸಂಘಟನೆಗೆ ಧಿಕ್ಕಾರ ತೊಲಗಲಿ 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 ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ ಸಂಘ ಪರಿವಾರಕ್ಕೆ ಹೆಸರಿನಲ್ಲಿ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ ಸಂಘ ಪರಿವಾರಕ್ಕೆ ಶುದ್ಧೀಕರಣದ ಹೆಸರಿನಲ್ಲಿ ಅಪಮಾನ ಮಾಡುತ್ತಿರುವ ಮನುವಾದಿಗಳಿಗೆ ಶುದ್ಧೀಕರಣದ ಹೆಸರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪರಿವಾರದ ಕಾರ್ಯಕರ್ತರಿಗೆ ಇಂದು ಹಮ್ಮಿಕೊಂಡಿರುವ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗಂಗಾಜಲ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಸ್ಥಳದಲ್ಲಿ ಶುದ್ಧೀಕರಣ ಮಾಡಿ ಅವಮಾನ ಮಾಡಿದ್ದಕ್ಕ ಆರ್ಎಸ್ಎಸ್ ಸಂಘಟನೆಗೆ ದೇಶದಲ್ಲಿ ಜಾತಿವಾದ ಬಿತ್ತುತ್ತಿರುವ ಆರ್ಎಸ್ಎಸ್ ಸಂಘಟನೆಗೆ ದೇಶದಲ್ಲಿ ಕೋಮುವಾದ ಬಿತ್ತುತ್ತಿರುವ ಆರ್ಎಸ್ಎಸ್ ಸಂಘಟನೆಗೆ ತೊಲಗಲಿ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಡಿ.ಕೆ. ಹರಿಪ್ರಸಾದ್ ಅವರಿಗೆ ನಂಜನಮಠ ಅವರಿಗೆ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ತಾವೇನು ಮನವಿ ಮಾಡಿದ್ದೀವಿ ನಾಯಕ ಈ ದೇಶದ ಅತ್ಯುನ್ನತ ಎಐಸಿಸಿ ಹುದ್ದೆಯನ್ನು ಅಲಂಕರಿಸಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕಠಿಣ ಪರಿಶ್ರಮದಿಂದ ತಮ್ಮ ಜೀವಮಾನದಲ್ಲಿ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ರು. ಆ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಕಾರಣವಾಗಿದ್ದು ಭಾರತದ ಸಂವಿಧಾನ. ಅಂತ ಭಾರತದ ಸಂವಿಧಾನದ ಬಲದಿಂದ ಒಬ್ಬ ದಲಿತ ವ್ಯಕ್ತಿ ಅತ್ಯುನ್ನತವಾದ ಒಂದು ಸ್ಥಾನವನ್ನ ಏರಿಕೆ ಮಾಡಿದ್ರೆ ಅಂತ ಒಬ್ಬ ವ್ಯಕ್ತಿಯನ್ನ ಅವಮಾನ ಮಾಡತಕ್ಕಂತ ಕೆಲಸವನ್ನ ಈ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರ ಮತ್ತು ಅದರ ರಾಜಕೀಯ ಸಂಘಟನೆ ಬಿಜೆಪಿ ಈ ದೇಶದಲ್ಲಿ ನಿರಂತರವಾಗಿ ಮಾಡ್ತಾ ಇದೆ. ಇದು ಇವತ್ತು ಒಂದು ಘಟನೆ ಬಹಿರಂಗವಾಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಆಂತರಿಕವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಜಾತಿವಾದದ ಹುನ್ನಾರ ಈ ದೇಶದಲ್ಲಿ ನಡೆದಿದೆ ಅಂತಕ್ಕಂಥದ್ದನ್ನ ನಾವು ನವನಗರ ಬಾಗಲಕೋಟೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ. ಉತ್ತರಗಳು ನಮ್ಮ ಎಐಸಿಸಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾದ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ ಜಾಗವನ್ನು ಶುಚಿಗೊಳಿಸ್ತಕ್ಕಂಥ ಅವಹೇಳನಕಾರಿ ಕೆಲಸಕ್ಕೆ ಇಳಿದಿದ್ದರಿಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಖಂಡಿಸಿದ್ದೇವೆ. ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಇದು ನಿಲ್ಲಬೇಕು. ಎಲ್ಲರೂ ಒಂದಾಗಿ ಬಾಳ್ತಕ್ಕಂಥ ಈ ನಮ್ಮ ನಾಡಿನಲ್ಲಿ ಜಾತಿಗಳ ವರ್ಗೀಕರಣ ಈಗಲೂ ಆಗ್ತಾ ಇರತಕ್ಕಂಥದ್ದು ಶೋಚನೀಯ. ಖಂಡಿಸ್ತೇವೆ. ಇದು ನಿಲ್ಲಬೇಕು.